ಯಲ್ಲಿ ನಮ್ಮ ಮಂಡಲದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಪ್ರಮುಖರಲ್ಲಿ ಹಾಗೂ ಪತ್ರಿಕಾ ಬಳಗದವರಲ್ಲಿ ಕೂಡ ನನ್ನ ವಂದನೆಗಳನ್ನು ಸಲ್ಲಿಸಿ, ಈಗಾಗಲೇ ನಮ್ಮ ಮಂಡಲ ಅಧ್ಯಕ್ಷರು ಬರಗಾಲ ಪರಿಸ್ಥಿತಿ ಅನುಗುಣವಾಗಿ ಸವಿಸ್ತಾರವಾಗಿ ಈಗಾಗಲೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಆದರೆ ನಾನು ಹೇಳೋದಷ್ಟೇ, ಈ ಸರ್ಕಾರ ಇದ್ದು ಸತ್ತಂಗೆ ಆಗ್ಯದ. ಸರ್ಕಾರ ಕಣ್ಣಿಲ್ಲದೆ ಕುರುಡನಾಗಿ, ಕಿವಿ ಇಲ್ಲದೆ ಮೂಕನಾಗಿ, ಎಲ್ಲ ಇದ್ದು ಸತ್ತಂಗೆ ಈ ಸರ್ಕಾರ ಆಗ್ಯದ ಅಂತೇಳಿ ಈ ಸಂದರ್ಭ ನಾನು ಹೇಳಕ್ಕೆ ಬಯಸ್ಬೇಕಾಗ್ತದೆ. ಇವತ್ತು 3 ವರ್ಷ ಗತಿಸಿದ್ರು ಕೂಡ ಯಾವುದೋ ಒಂದು ಕೆಲಸಗಳು ಸಾರ್ವಜನಿಕರೇ ಆಗಲಿ, ರೈತಾಪಿ ವರ್ಗದವರೇ ಆಗಲಿ, ಯಾವ ಒಂದು ಕೆಲಸಗಳು ಇನ್ನೂವರೆಗೆ ತನ ಈ ಸರ್ಕಾರ ಮಾಡಿಲ್ಲ. ಇವತ್ತು ರೋಡ್ಗಳಲ್ಲಿ ನೀವು ನೋಡ್ತೀರಿ, ಮೊನ್ನೆ ನಮ್ಮ ಇಂಡಿಯಲ್ಲೇ ಒಂದು ಘಟನೆಯಲ್ಲೇ ಆಯಿತು. ಕುಣಿ ಬಿದ್ದು, ಆ ಕುಣಿಚಿ ಒಳಗೆ ಮೋಟರ್ ಸೈಕಲ್ ಬಿದ್ದು ಒಬ್ಬ ಮಗು ಒಬ್ಬ ಯುವಕ ಅಸುನೀಗಿದ. ಇಂಥವು ಅನೇಕ ಘಟನೆಗಳು ನಮ್ಮ ತಾಲೂಕಿನಲ್ಲಿ ನಡೆದದ್ದು ತಮಗೆಲ್ಲ ಗೊತ್ತಿದ್ದ ಸಂಗತಿ. ಇವತ್ತು ನಮ್ಮ ರೈತರು ಹೆಚ್ಚಾನೆಚ್ಚು ನಮ್ಮ ರೈತರು ಇವತ್ತು ನಿಂಬಿಕಾಯಿ ಚೀಲ ಅದೇನದ ಗಾಡಿ ಮೋಟರ್ ಸೈಕಲ್ ಮ್ಯಾಗ ತರುವಂಥದ್ದು. ಹೀಗಾಗಿ ಅವರಾದರೂ ಕೂಡ ತೊಂದರೆಗೆ ಅನುಭವಿಸ್ಲಿಕ್ಕತ್ತಾರ, ಸಾರ್ವಜನಿಕ ಆದರೂ ಕೂಡ ತೊಂದರೆಗೆ ಅನುಭವಿಸ್ಲಿಕ್ಕತ್ತಾರ. ಇವತ್ತು ಯಾವ ನಮ್ಮ ಕಾಂಗ್ರೆಸ್ ಸರ್ಕಾರ, ಯಾವೊಮ್ಮೆ ಒಂದು ಮಿನಿಸ್ಟರ್ ಕೂಡ ನಮ್ಮ ತಾಲೂಕಿಗೆ ಬಂದು ಅಹವಾಲುಗಳ ಕೇಳುವಂಥ ಶಕ್ತಿ ಅವ್ರ ಬಳಿ ಇಲ್ಲ. ಈ ಬಿಟ್ಟಿ ಭಾಗ್ಯದ ನೆವ ಅಡ್ಡಿ ಏನದ ಯಾವ ಒಂದು ಅಭಿವೃದ್ಧಿ ಕೂಡ ಕಾಣದಂಥ ಸರ್ಕಾರ ಇವತ್ತಿನ ದಿವಸ ನಾವು ಕಾಣ್ಲಿಕ್ಕತ್ತಿದ್ದೆವು. ಇವತ್ತು ನಮ್ಮ ಶಾಸಕರಾದರೂ ಕೂಡ 1 ತಿಂಗಳಾಯ್ತು ಊರು ಬಿಟ್ಟು ಏನದ ಅವರು ತಮ್ಮ ಒಂದು ಅಧಿಕಾರಕ್ಕೆ ಏನದ ಬಡದಾಡುವಂಥದ್ದು ತಾವು ನೋಡ್ಲಿಕ್ಕತ್ತೀರಿ. ಇವತ್ತು ನಮ್ಮ ಮಿನಿಸ್ಟರ್ ಸಿಗಬೇಕು ಅನ್ನುವಂಥದ್ದು. ಇಲ್ಲಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ, ಯಾವ ಒಬ್ಬರು ಇಲ್ಲಿ ನಮ್ಮ ಜಿಲ್ಲೆ ಒಳಗೆ ಯಾವ ಶಾಸಕರು ಇವರಿಗೆ ಸಹಕಾರ ಇಲ್ಲ. ಹೀಗಾಗಿ ಇವತ್ತು ಏನದ ಸಹಕಾರ ಇಲ್ಲದಕ್ಕೆ ಏನದ ಅವರು ಏನದ ದಿಲ್ಲಿಗೆ ಹೋಗಿ ಡೀಲ್ ಮಾಡುವಂಥ ವ್ಯವಸ್ಥೆ ಇವತ್ತು ನಾವು ಏನದ ಅವರ ಪಾರ್ಟಿ ಒಳಗೆ ನಾವು ಕೇಳುವಂಥದ್ದು ನಾವೇನದ ಕೇಳಿದೆವು ಕಿವಿಲಿ. ಹೀಗಾಗಿ ಇವತ್ತು ನಮ್ಮ ಶಾಸಕರು ಭಾಳ ಹೇಳ್ತಿರ್ತಾರ, ಅಭಿವೃದ್ಧಿ ಹರಿಕಾರ ಅಂತ ಹೇಳಿ. ಇವತ್ತೇನದ ನಮ್ಮ ಭಾಗದ ರೈತರು ನೀವೆಲ್ಲ ನೋಡ್ತೀರಿ, ಹೊಳಿ ದಂಡಿಗೆ ಎಲ್ಲ ಕಬ್ಬುಗಳು ಒಳಗೆ ಹೋಗ್ಬಿಟ್ಟವ, ಬೆಳೆಗಳೆಲ್ಲ ಹಾಳಾಗಿ ಹೋಗ್ಬಿಟ್ಟವ. ಸರ್ಕಾರ ಇವತ್ತು ಅವರು ಒತ್ತಾಯ ಮಾಡಿ ಏನದ ನಮ್ಮ ಕೆನಾಲ್ ಮುಖಾಂತರ ನೀರು ಹೊಳಗೆ ಹರಿಸದ್ದೇ ಆಗಿದ್ರೆ ನಮ್ಮ ಜೀವನದ ರೈತರು ಏನದ ಬದುಕ್ತಿರು. ಇವತ್ತು ಎಲ್ಲ ಅವ್ರು ಏನದ ಕಂಗಾಲಾಗಿ ಹೋಗಿದ್ದಾರೆ. ಯಾವುದೇ ಒಂದು ಅಭಿವೃದ್ಧಿ ಇಲ್ಲ. ಎಲ್ಲ ಸೌಲಭ್ಯಗಳು ಏನದ ವಂಚಿತ ಆಗ್ಯಾವ. ಯಾವ ಸೌಲಭ್ಯಗಳು ಕೂಡ ಎಲ್ಲ ಹೋಗ್ಬಿಟ್ಟಾವ. ಇವತ್ತು ರೈತರ ಬಗ್ಗೆ ಯಾವುದೋ ಒಂದು ಪಿಂಚಣಿ ಭಾಗ್ಯ ಇರ್ಬೋದು, ಅನೇಕ ಇವತ್ತು ಸೌಲಭ್ಯಗಳು ಏನದ ಎಲ್ಲ ಬಂದ್ ಆಗಿಬಿಟ್ಟವ. ಹೀಗಾಗಿ ಏನದ ಸಾಮಾನ್ಯ ಜನರು ಕೂಡ ತೊಂದರೆಗೆ ಒಳಪಟ್ಟಿದ್ದಾರೆ. ಆ ನಿಟ್ಟಿನೊಳಗೆ ಇವತ್ತ ಕೂಡಲೇ ಏನದ ಸರ್ಕಾರ ಎಚ್ಚೆತ್ತುಕೊಂಡು ನೀವು ಅಭಿವೃದ್ಧಿ ಮಾಡಲಿಲ್ಲಪ್ಪ ಅಂತ ಕೇಳಿದ್ರೆ ನಾವು ಬೀದಿಗೆ ಇಳಿದು ಏನದ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಇವತ್ತು ನಮ್ಮ ಎಲ್ಲ ಮಂಡಲ ವತಿಯಿಂದ ಸರ್ ಹೇಳಬೇಡ್ರಿ, ಆ ನಿಟ್ಟಿನೊಳಗೆ ಇವತ್ತು ಸರ್ಕಾರ ಕಣ್ಣಿದ್ದು ಕೂಡ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.